ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನಿವತ್ತು ಮಾತನಾಡ್ತಿರುವಂತಹ ವಿಷಯ ವೈ ಮ್ಯೂಸಿಕ್ ಇಸ್ ಇಂಪಾರ್ಟೆಂಟ್ ಅಥವಾ ಈ ಮ್ಯೂಸಿಕ್ ಹೇಗೆ ಒಂದು ಥೆರಪಿ ಆಗಬಹುದು ಅನ್ನೋದ್ರ ಕುರಿತಾಗಿ. ಮೊದಲನೇದಾಗಿ ನಮಗೆ ತುಂಬ ನೋವಾಗಿದ್ದಾಗ ಅಥವಾ ತುಂಬ ಖುಷಿಯಾಗಿದ್ದಾಗ ಎಲ್ರಿಗೂ ನಮ್ಮ ಇಷ್ಟದ ಹಾಡುಗಳನ್ನು ಕೇಳೋದ್ರಿಂದ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ, ಎಷ್ಟೋ ಖುಷಿ ಆಗುತ್ತೆ. ಇದರಿಂದ ಮ್ಯೂಸಿಕ್ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ಒಂದು ಥೆರಪಿ ಕೂಡ ಹೌದು. ಅದು ನಮ್ಮ ಎಮೋಷನ್ಸ್ನ ಸಾಫ್ಟನ್ ಮಾಡುತ್ತೆ. ಯಾಕೆ ಈ ಮ್ಯೂಸಿಕ್ ಕುರಿತಾಗಿ ಮೊದಲಿಂದಾನೂ ನಮಗೆ ಇಷ್ಟೊಂದು ಇಷ್ಟ? ಯಾಕಂದರೆ ನಮ್ಮ ಸುತ್ತ ಎಲ್ಲ ಕಡೆ ರಿದಮ್ ಇದೆ. ನಮ್ಮ ಹಾರ್ಟ್ ಬೀಟ್ ಒಂದು ರಿದಮ್, ನಮ್ಮ ನೇಚರ್ನಲ್ಲಿ ಒಂದು ರಿದಮ್. ಸೊ ಈ ರೀತಿಯಾದಂತಹ ರಿದಮ್ನಿಂದ ನಾವು ಇನ್ನೂ ಹೆಚ್ಚು ನೇಚರ್ಗೆ, ಇನ್ನೂ ಹೆಚ್ಚು ನಮಗೆ ನಾವೇ ಕನೆಕ್ಟ್ ಮಾಡೋಕ್ಕೆ ತುಂಬಾ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆಯುರ್ವೇದದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿದೆ. ಸೊ ಈ ಮ್ಯೂಸಿಕ್ ಅನ್ನೋದು ಏನಿದೆ, ಕೆಲವು ಮ್ಯೂಸಿಕ್ ನಮ್ಮ ಒಳ್ಳೆಯ ಎಮೋಷನ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಇನ್ನು ಕೆಲವು ಮ್ಯೂಸಿಕ್ ನಮ್ಮ ಸ್ಯಾಡ್ನೆಸ್ಗೆ ಅಥವಾ ನಮ್ಮ ಆ್ಯಂಗರ್ಗೆ ಅಥವಾ ನಮ್ಮದು ಒಂದು ಹ್ಯಾಪಿ ಎಕ್ಸೈಟ್ಮೆಂಟ್ ಮೂಡಿಗೆ ರಿಲೇಟ್ ಆಗಿರುತ್ತೆ. ಈ ರೀತಿ ಮ್ಯೂಸಿಕ್ಕಿಗೆ ನಾವು ನಮ್ಮ ಒಂದು ಎಮೋಷನ್ಸ್ನ ಅಟ್ಯಾಚ್ ಮಾಡಿರ್ತೀವಿ. ಹೀಗಿದ್ದಾಗ ತುಂಬ ನೋವಾದಾಗ ಕೆಲವೊಂದು ಸಂಗೀತ ಕೇಳೋದ್ರಿಂದ ಎಷ್ಟೋ ಮನಸ್ಸಿಗೆ ಹಾಯ್ ಅನಿಸುತ್ತೆ. ಖುಷಿಯಾಗಿದ್ದಾಗ ಸಂಗೀತ ಕೇಳೋದ್ರಿಂದ ಇನ್ನೂ ಹೆಚ್ಚು ಖುಷಿಯಾಗುತ್ತೆ. ಸೊ ಈ ರೀತಿ ಮ್ಯೂಸಿಕ್ ನಮ್ಮ ಮನಸ್ಸಿನ ಮೇಲೆ ಒಂದು ಹೆಚ್ಚು ಪರಿಣಾಮ ಬೀರುವಂತಹ ಶಕ್ತಿಯುಳ್ಳ ಒಂದು ಮಾಧ್ಯಮ. ಸೊ ನಾವು ನೋಡಬಹುದು, ಒಳ್ಳೆಯ ಸಂಗೀತ, ಒಳ್ಳೆಯ ಮನಸ್ಥಿತಿ ನಮ್ಮಲ್ಲಿ ಯಾವಾಗಿರುತ್ತೆ ಆಗ ಆಟೋಮ್ಯಾಟಿಕಲಿ ನಮ್ಮ ನಿದ್ರೆ ಆಗಿರಬಹುದು, ನಮ್ಮ ಜೀರ್ಣಕ್ರಿಯೆ ಆಗಿರ್ಬೋದು, ನಮ್ಮ ಓವರಾಲ್ ವೆಲ್ಬಿಂಗ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದ ಮೇನ್ ಗೋಲ್ ಆಫ್ ಹೆಲ್ತ್ ಇಸ್ ಓವರಾಲ್ ವೆಲ್ಬಿಂಗ್. ಎಮೋಷ್ನಲಿ ಆಗಿರ್ಬೋದು, ಫಿಸಿಕಲಿ ಆಗಿರಬಹುದು, ಎಲ್ಲ ಕಡೆಯಿಂದ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇದ್ದರೆ ಮಾತ್ರ ನಾವು ಅದನ್ನು ಹೆಲ್ತ್ ಅಂತ ಹೇಳಬಹುದು. ಸೊ ಈ ರೀತಿಯಾದಂಥ ಹೋಲಿಸ್ಟಿಕ್ ಅಪ್ರೋಚ್ಗೆ ಮ್ಯೂಸಿಕ್ ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಸೊ ಆದಷ್ಟು ಯಾವುದು ನಮ್ಮ ಮನಸ್ಸಿಗೆ ಹಿತಕಾರಿ ಅನಿಸುತ್ತೋ, ಯಾವುದು ನಮ್ಮ ಮನಸ್ಸನ್ನು ಕಾಮ್ ಮಾಡುತ್ತೋ ಆ ರೀತಿಯಾದಂತಹ ಮ್ಯೂಸಿಕ್ ಕೇಳೋದು ತುಂಬಾ ಒಳ್ಳೆಯದು. ಹಾಗೆ ಅದು ಒಂದು ತುಂಬ ರಿಲ್ಯಾಕ್ಸಿಂಗ್ ಮೆಥಡ್. ಸೊ ಇದನ್ನು ನೀವೆಲ್ಲರೂ ಅಳವಡಿಸ್ಕೊಳ್ಳಿ. ಹಾಗೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನ ಪಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರೋದ್ರಿಂದ ಒಳ್ಳೆ ಮ್ಯೂಸಿಕ್ ಕೇಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.